ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವು ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಮತ್ತಾಯ ಶುಭವಾರ್ತೆ 6ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ. ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದಿಲ್ಲ ಎಂಬುದಾಗಿ ಕರ್ತನೆ ಹೇಳ್ತಾರೆ. ಚಿಂತೆ ಎಂಬುದು ಅನೇಕರು ನೀವು ಚಿಂತಿಸ್ತಾ ಇದ್ದೀರಿ, ಯಾವ ವಿಚಾರದಲ್ಲಿಯೂ ಚಿಂತಿಸ್ತಾನೇ ಇರ್ತೀರಿ. ಆದರೆ ದೇವರು ಹೇಳ್ತಾರೆ, ಚಿಂತೆ ಮಾಡಿ ನೀವೊಂದು ಮೊಳ ಕೂಡ ಉದ್ದ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಚಿಂತೆ ಎಲ್ಲ ಆತನ ಮೇಲೆ ಹಾಕ್ರಿ, ಆತ ನಿಮಗೋಸ್ಕರ ಚಿಂತಿಸುವನು. ಹಾಗಾದರೆ ನಮಗಾಗಿ ದೇವರು ಚಿಂತಿಸ್ತಾರೆ ಅಂದಾಗ ನಾವು ಚಿಂತೆ ಮಾಡೋದು ವ್ಯರ್ಥ ಪ್ರಿಯರದು. ಅದನ್ನು ಚಿಂತೆಯ ಭಾರ ಎಲ್ಲ ದೇವರ ಮೇಲೆ ಹಾಕಿ ಆತ ಚಿಂತಿಸ್ತಾರೆ, ಆತ ಅದನ್ನು ಬಿಡುಗಡೆ ಕೊಡ್ತಾರೆ. ಒಂದು ವ್ಯಾಧಿಗಾಗಿ ನೀವು ಚಿಂತಿಸ್ತಾ ಇದ್ದೀರಿ, ಇದು ಯಾವಾಗಪ್ಪ ನನ್ನಿಂದ ಬಿಡುಗಡೆ ಆಗುತ್ತೆ, ನಾನು ಯಾವಾಗ ಆರೋಗ್ಯವಂತ ಮನುಷ್ಯನಾಗಿರ್ತೀನಿ, ಯಾವಾಗ ದೇವರೇ ಎಂಬುದಾಗಿ ನೀವು ಚಿಂತಿಸ್ತಾ ಇದ್ದೀರಿ. ಅಷ್ಟು ಮಾತ್ರ ಅಲ್ಲ, ದೇವರೇ ಯಾವಾಗಪ್ಪ ನನಗಿರುವಂಥ ಎಲ್ಲ ಸಾಲ ಬಿಡುಗಡೆ ಆಗಿ ನಾನು ಕೂಡ ಸಂತೋಷದಿಂದ ಉಲ್ಲಾಸದಿಂದ ಇರುವಂತೆ ಕೃಪೆ ತೋರ್ತೀರಾ ಅಂತ ಕೇಳ್ತಾ ಇರ್ಬೋದು. ಹಾಗೆ ಅನೇಕ ಸಮಸ್ಯೆಗಳು ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಉದ್ಭವಿಸುವಾಗ ನೀವು ಚಿಂತಿಸ್ತಾ ಇವತ್ತು ಕೂತಿರ್ಬೋದು. ಕೆಲಸವೇ ಇಲ್ಲ, ಚಿಂತಿಸ್ತಾ ಇರ್ತೀರಿ. ಬಡತನ ಬಂದಿದೆ, ಚಿಂತಿಸ್ತಾ ಇದ್ದೀರಿ. ಒಂದು ಕೆಲಸಕ್ಕೆ ಕೈ ಹಚ್ಚಿದೆ, ಆದರೆ ಅದು ಆಗಲೇ ಇಲ್ಲ. ಅರ್ಧ ಮನೆ ಕಟ್ಟಿದ್ದೇನೆ, ಇನ್ನೂ ಕಟ್ಟೋಕ್ಕಾಗ್ತಾ ಇಲ್ಲ, ಅದರಲ್ಲಿ ಸಹಾಯ ಇಲ್ಲ. ಹಣಕಾಸೆಲ್ಲವೂ ಕೂಡ ಸ್ಟಾಪ್ ಆಗಿದೆ, ಅದು ಚಿಂತೆ ಮಾಡ್ತಾ ಇದ್ದೀರಿ. ದೇವರು ಹೇಳ್ತಾರೆ, ನೀವು ಪ್ರಾರ್ಥಿಸು, ನೀವು ಪ್ರಾರ್ಥಿಸಿ. ಮತ್ತಾಯ 7ನೇ ವಾಕ್ಯ, ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು. ನೀವು ಬೇಡಲಿಲ್ಲ ಅಂದರೆ ಸಿಗೋದಿಲ್ಲ. ಚಿಂತೆ ಮಾಡಿದರೆ ಒಂದು ಮೊಳ ಕೂಡ ಉದ್ದ ಬೆಳೆಯೋದಿಲ್ಲ. ಚಿಂತೆ ಮಾಡಿ ಮಾಡಿ ನಾವೇನು ಮಾಡೋಕ್ಕಾಗೋದಿಲ್ಲ. ಅದನ್ನು ಬಿಟ್ಟು ಪ್ರಾರ್ಥನೆ ಮಾಡಿ, ಹಿಂದೆ ಈಗಲೇ ಪ್ರಾರ್ಥಿಸಿ. ದೇವರು ಹೇಳ್ತಾರೆ, ನೀವು ಪ್ರಾರ್ಥಿಸು, ಬೇಡಿಕೊಳ್ಳ್ರಿ ನಿಮಗೆ ದೊರೆಯುತ್ತೆ. ನೀವು ಬೇಡಿಕೊಳ್ಳ್ರಿ, ನಾನು ನಿಮಗೆ ಕೊಡ್ತೇನೆ. ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದುತ್ತಾನೆ. ಏನೇನು ಬೇಡಿಕೊಂಡ್ರೂ ಸರಿ, ಬೇಡಿಕೊಳ್ಳೋ ಪ್ರತಿಯೊಬ್ಬೊಬ್ಬರಿಗೂ ಕರ್ತನು ಭೇದವಿಲ್ಲದೆ ಎಲ್ಲರಿಗೂ ಧಾರವಾಗಿ ಕೊಡು ಆತನು. ಆತ ನಮಗೆ ಸದುತ್ತರವನ್ನು ಕೊಟ್ಟು ಆಶೀರ್ವದಿಸ್ತಾ ಇದ್ದಾರೆ. ಬೇಡಿಕೊಳ್ಳ್ರಿ, ಚಿಂತೆಯನ್ನು ಬಿಟ್ಟು ಕರ್ತನ ಬಳಿ ಬೇಡ್ರಿ. ಚಿಂತೆ ಆತನ ಮೇಲೆ ಹಾಕ್ರಿ, ಕರ್ತನು ನಿಮಗಾಗಿ ಚಿಂತಿಸ್ತಾರೆ. ಎಂಥದ್ದು ಸಂಕಷ್ಟದಲ್ಲಿ ನೀವಿದ್ದರೂ, ಕರ್ತನೇ ನೀನನ್ನು ಉದ್ಧರಿಸೋರು ಸ್ವಾಮಿ, ನನ್ನನ್ನು ತಕ್ಕ ಸಮಯದಲ್ಲಿ ಮೇಲಕ್ಕೆತ್ತಪ್ಪ ಕೇಳ್ರಿ. ಸ್ವಾಮಿ, ಈ ಒಂದು ವ್ಯಾಧಿ ಯಾವ ವೈದ್ಯರಿಂದಲೂ ಗುಣ ಮಾಡೋಕ್ಕಾಗಿಲ್ಲ, ಕರ್ತನೇ ನೀನೇ ತಾನೇ ನನ್ನನ್ನು ಸ್ವಸ್ಥಪಡಿಸುವ ಆತನು. ಘನವೈದ್ಯ ನೀನು, ನನಗೆ ಆರೋಗ್ಯ ಕೊಡಪ್ಪ ಕೇಳ್ಕೊಳ್ರಿ. ನೀವು ಬೇಡ್ರಿ. ಬೇಡಿಕೊಳ್ತಾ ಇರುವಾಗ ಪ್ರತಿಯೊಬ್ಬೊಬ್ಬರನ್ನು ಕರ್ತನ ಆಶೀರ್ವದಿಸ್ತಾರೆ. ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದುವನು. ನೀವು ಹೊಂದಿಕೊಳ್ತಾ ಇದ್ದೀರಿ, ನೀವು ಆಶೀರ್ವಾದ ಹೊಂದಿಕೊಳ್ತಾ ಇದ್ದೀರಿ, ಅದ್ಭುತವನ್ನು ಹೊಂದಿಕೊಳ್ತಾ ಇದ್ದೀರಿ. ಅಪರಿಮಿತವಾದ ಒಂದು ಸಂತೋಷ ಸಮಾಧಾನ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಕರ್ತನು ತುಂಬಿಸ್ತಾ ಇದ್ದಾರೆ. ನಾವು ಬೇಡ್ಕೊಳ್ಳೋಣ. ಚಿಂತೆಯನ್ನು ಬಿಡು ನನ್ನ ಪ್ರಿಯ ಸಹೋದರ ಸಹೋದರಿ, ನನ್ನ ಆತ್ಮೀಯ ಸ್ನೇಹಿತರೆ. ಚಿಂತೆನ ಬಿಟ್ಬಿಡಿ, ದೇವರ ಮೇಲೆ ಹಾಕಿ. ಇವತ್ತೇಸಪ್ಪ ನಿಮ್ಮ ಕುಟುಂಬದಲ್ಲಿ ಬಂದು ಬಿಡುಗಡೆ ಕೊಡ್ತಾ ಇದ್ದಾರೆ. ಪರಿಶುದ್ಧ ಆತ್ಮದೇವರು ನಿಮ್ಮ ಸಹಾಯವನ್ನು ಅನುಗ್ರಹಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧನಾದ ತಂದೆ, ಅವರು ಏನೇನು ಬೇಡುತ್ತಿದ್ದಾರೆ, ಚಿಂತಿಸಿ ಅದಕ್ಕಾಗಿ ಚಿಂತೆ ಮಾಡಿ ಮಾಡಿ ಸಾಕಾಗಿ ಹೋಗಿದ್ದಾರಪ್ಪ. ಅವರ ಚಿಂತೆ ಭಾರ ಎಲ್ಲ ನೀವು ಬಿಡುಗಡೆ ಕೊಡು ಏಸಪ್ಪ. ಈಗಲೇ ಬಿಡುಗಡೆ ಕೊಡಪ್ಪ. ಅವರನ್ನು ಆಶೀರ್ವದಿಸು, ಅವರಿಗೆ ಅದ್ಭುತ ಮಾಡು, ಮಹಿಮೆಯಾದ ಕಾರ್ಯ ಮಾಡು. ಅವರ ಜೀವಿತದಲ್ಲಿ ಎಲ್ಲವೂ ಹೊಸದಾಗಲಿ. ಅವರು ಏನೇನು ಕರ್ತನೆ ಚಿಂತಿಸಿ ಬೇಡ್ತಾ ಇದ್ದಾರೋ ಅದೆಲ್ಲವನ್ನೇ ಈ ದಿನ ಅನುಗ್ರಹಿಸು ಸ್ವಾಮಿ. ಅವರ ಚಿಂತೆ ಯೇಸುವಿನ ನಾಮದಲ್ಲಿ ಅದು ಬಿಟ್ಟು ಹೋಗಲಿ ಎಂದು ಆಜ್ಞೆ ಕೊಡ್ತೇನೆ. ಪ್ರಭು, ಅವರಿಗೆ ಉತ್ತರಿಸು, ಕೇಳುವಂಥ ಎಲ್ಲ ಕಾರ್ಯಗಳು ಸಫಲವಾಗಲಿ ಅಪ್ಪ. ಅವರ ಸ್ವಸ್ಥ ಮಾಡು, ಅವರಿಗೆ ಬಿಡುಗಡೆ ಕೊಟ್ಟು ಆರೋಗ್ಯದಿಂದ ತುಂಬಿಸು. ಅವರು ಏನೇನು ಬೇಡುತ್ತಿದ್ದಾರೋ ತಂದೆ, ಅದೆಲ್ಲವನ್ನು ಕೊಡಪ್ಪ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಅದ್ಭುತ ಮಾಡಿದ್ದೀರಾ, ಅದಕ್ಕಾಗಿ ವಂದನೆ ಅಪ್ಪ.
ನಿನಗೇ ಮಹಿಮೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ.